ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ಬ್ಲಾಗ್ಸ್. ಸೊ ಇದು ಬೆಳಗಿನ ಜಾವ ಮುಹೂರ್ತದ ದಿನ. ಯಾರ್ಯಾರು ಮದುವೆ ಸೀರೀಸ್ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ. 1 by 1 ಆಗ್ತಿದ್ದೀನಿ ನಾನು. ಸೊ ಇದು ಮಾರ್ನಿಂಗ್ ಮುಹೂರ್ತ ಹೇಗೆ ಸ್ಟಾರ್ಟ್ ಆಯಿತು ಅದೆಲ್ಲ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನಾವು ರೆಡಿಯಾಗೋಕ್ಕೆ ಮುಂಚೆ ಏನಾಯಿತು ಅದನ್ನು ನಾನು ಕವರ್ ಮಾಡೋಕ್ಕಾಗಲಿಲ್ಲ. ಬಟ್ ನಾವು ರೆಡಿಯಾಗಿ ಬಂದ ಮೇಲೆ ಇಲ್ಲಿ ಒಳಗಡೆ ಹುಡುಗನ್ನ ಮಾಡ್ಕೋತಾಯಿದ್ರು. ಐ ಗೆಸ್ ಕಾಶಿ ಯಾತ್ರೆ ಆಗಿತ್ತು ಆವಾಗ. ಕಾಶಿ ಯಾತ್ರೆ ಮುಗಿಸಿ ಅವಾಗ ತಾನೇ ಹುಡುಗನ ಒಳಗಡೆಗೆ ಮಾಡ್ಕೊಡ್ತಾಯಿದ್ರು. ಸೊ ಅದಕ್ಕೆ ನಾವು ರೆಡಿಯಾಗಿದ್ವಿ ಅಂತ ಬಂದು ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಇಲ್ಲಿ ಕ್ಯಾಪ್ಚರ್ ಮಾಡ್ತಿದ್ದೀನಿ. ನಮ್ಮ ಕಡೆ ಕಾಶಿ ಯಾತ್ರೆ ಈ ಥರ ಮಾಡ್ತಾರೆ. ಸೊ ಕಾಶಿ ಯಾತ್ರೆ ಅಂದರೆ ಹಿಂಗೆ ಗೊತ್ತಿರುತ್ತೆ, ಹುಡುಗ ನಂಗೆ ಮದುವೆ ಬೇಡ ಅಂತ ಹೋಗೋ ಸಮಯದಲ್ಲಿ ಹುಡುಗಿಗೆ ಅಣ್ಣನೋ ತಂಗಿನೋ ಇದ್ದರೆ ಅವರು ಕಾಲು ತೊಳೆದು ಪೂಜೆ ಮಾಡಿ ನನ್ನ ತಂಗಿನ ಮದುವೆ ಆಗು ಬಾ ಅಥವಾ ನಮ್ಮ ಅಕ್ಕನ ಮದುವೆ ಆಗು ಬಾ ಅಂತ ಕೇಳೋದಾಗಿರ್ಬೋದು. ಅಥವಾ ಹುಡುಗಿಯವರ ಅಪ್ಪ ಅಮ್ಮ ಹೋಗಿ ಎಲ್ಲಿಗೂ ಹೋಗ್ಬೇಡಪ್ಪ ನಮ್ಮ ಮಗಳನ್ನ ಬಂದು ಮದುವೆ ಆಗು ಅಂತ ಕೇಳೋದಾಗಿರ್ಬೋದು. ಈ ಥರ ಶಾಸ್ತ್ರ ನಡೆಯುತ್ತೆ ಕಾಶಿ ಯಾತ್ರೆ ಟೈಮಲ್ಲಿ. ಅದಾದಮೇಲೆ ಬಂದಾದಮೇಲೆ ಮತ್ತೆ ಹುಡುಗಿನ ಕರ್ಕೊಂಬರೋದು. ಹುಡುಗ ಬಂದು ಮಂಟಪ ಸೇರಿದ ಮೇಲೆ ಹುಡುಗಿನ ಕರ್ಕೊಬರ್ತೀವಿ. ಸೊ ಇಲ್ಲಿ ಹುಡುಗಿನ ಕರ್ಕೊಬರ್ತಿರೋದು ನೀವು ನೋಡ್ಬೋದು. ಸೊ ಆಮೇಲೆ ಹುಡುಗಿ ಫೇಸ್ ನೋಡ್ಕೊಳ್ಳೋದು, ಮಂಟಪ ಹತ್ತೋವರೆಗೂ ನೋಡೋಲ್ಲ. ಸೊ ಇದೆಲ್ಲ ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಶಾಸ್ತ್ರ ಎಲ್ಲ ಹೇಗಾಗುತ್ತೆ, ನಾವೆಲ್ಲ ಹೇಗೆ ಕಾಣ್ತಿದ್ದೀವಿ ಎಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಸೊ ನಾವು ನಮ್ಮ ಅಕ್ಕಂದಿರು ಎಲ್ಲ ಆ್ಯಕ್ಚುಲಿ ಸೇಮ್ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ವಿಡಿಯೋ ಆದಮೇಲೆ ನಾನು ಒಂದು ರೀಲ್ ಅಪ್ಲೋಡ್ ಮಾಡ್ತೀನಿ. ಆ ರೀಲಲ್ಲಿ ಗೊತ್ತಾಗುತ್ತೆ. ತುಂಬ ದಿನದಿಂದ ಅನ್ಕೋತಿದ್ವಿ ಟ್ರೆಂಡಿಂಗ್ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ. ಸೊ ಫೈನಲಿ ಮಾಡಿಸ್ಕೊಂಡಿದ್ದೀವಿ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಸೇರಿ. ಸೊ ನಾವೆಲ್ಲರೂ ಹೇಗೆ ಕಾಣ್ತಿದ್ದೀವಿ ಅನ್ನೋದನ್ನ ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು. ಸೊ ನನ್ನ ಹಸ್ಬೆಂಡ್ ಔಟ್ಲುಕ್. ಸೊ ಇವತ್ತು ಮುಹೂರ್ತಮ ದಿನ. ನನ್ನ ಗಂಟ್ಲು ಹಾಳಾಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್, ಸ್ಯಾರಿ. ಆ್ಯಂಡ್ ಎಣ್ಣೆ ಔಟ್ಫಿಟ್ ಆಗಿತ್ತು ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ದೀನಿ, ಮುಹೂರ್ತ ಹೇಗಿದೆ, ಹೀಗಾಗಿದೆ ಏನು ಅಂತೆಲ್ಲ. ಸೊ ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಏನೇನಿದೆ ವೀಡಿಯೋಲಿ ಮಿಸ್ ಮಾಡಿದೆ ನೋಡಿ. ಐ ಗೆಸ್ ಇದೇ ಲಾಸ್ಟ್ ವೀಡಿಯೋ ಆಗುತ್ತೆ ಮದುವೆದು. ಬಿಕಾಸ್ ನೆಕ್ಸ್ಟ್ ಎಲ್ಲ ಏನೇನಿದೆ ಅಥವಾ ಹೆಂಗೆ ಅನ್ನೋದು ಗೊತ್ತಿಲ್ಲ. ಸೊ ಕೊನೆ ತನಕ ವೀಡಿಯೋ ನೋಡಿ. ಲೆಟ್ಸ್ ಗೋ. ಇವಾಗ ನಾವು ರೂಮಲ್ಲಿ ಎಲ್ಲ ಚಲಾಪಿಲಿ ಆಗಿತ್ತು. ಸೊ ಬಂದಿದ್ದೆ ಏನೋ ಬೇಕಿತ್ತು ಅಂತ. ಸೊ ಮತ್ತೆ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತಿದ್ದೀನಿ. ಏನು ಆಟ ಆಡ್ತಾಯಿದ್ವಿ ಕೂಡ ಇಲ್ಲ ಒಂಚೂರು ಉಳ್ಸಪ್ ಚಿಕ್ಕಿ ಒಂದು ಹೋಯ್ತು ಇನ್ನೊಂದು ಕೊಟ್ಬಿಡು ಅನ್ನೋ. ಅಲ್ಲಿ ಮಾಮ ಹತ್ರ ಐತೆ ಅಲ್ಲೋಡು. ಅಪ್ಪ ಕಣ್ಣು ಅಲ್ಲೋಡಲ್ಲಿ ಅಲ್ಲೈತೆ ಹೂವು ಮನೆ, ಅಲ್ಲಿ ಮನೆ ಗಬ್ಬು ಅದು. ಕೆನ್ನೆ ಮೇಲೊಂದು ಹುಡುಗಿ ತರ ಇಲ್ಲಿ ಸಿಕ್ತು ಒಳ್ಳೆ ಮನೆ ನಿಚ್ಚೋ ಮನೆ. ಹೆಂಗೈತೆ ನಿನ್ ಬಟ್ಟೆ ನೋಡೋಣ. ಅಲ್ಲೋಡಲ್ಲ ಚಿಕ್ಕಪ್ಪ. ಅರುಂಧತಿ ನಕ್ಷತ್ರ. ತೀಟೆ ಸುಬ್ಬ ನೋಡಿ ಗೈಸ್ ಎಲ್ಲಿ ಹೋಗಿದ್ದಾರೆ. ಮನ್ಬೇಕು ಅಕ್ಷರ ತಿನ್ಬಿಟ್ಟು ಯಾಕೆ ಗೊತ್ತಿಲ್ಲ.
ತಿಂದಿಲ್ಲ ಪಾಪ. ಅಲ್ಲಿ ವಿಡಿಯೋಗ್ರಾಫರ್ಗೆ ಹೇಳಿದೆ ಮನೇಲಿ ಗೀಸ್ಕೊಂಡಲ್ಲ ಪಾಪಂದ್ರೆ ಈ ಕಡೆ ಬಂದು ಎಡಗೈ ಹೋಗಿ ಇದು ಹಂಗೆ ಸಾಕಾಗ್ಬಿಡು ಮಕ್ಕಳಿಗೆ ಕರ್ಕಾಗ್ಬಿಡು ಬಿಡು ಮಂಗಿ ಬಿಡಬಾರ್ದು ಮಾತೆ ಬಾ ನೀವೇನ್ ಬೇಕಿಲ್ಲ ಏನೋ ಕುಡಿತು ಮುಂದಾದ ಅದಕ್ಕೆ ಕೊಡ್ತಾ ಇಲ್ವಾ ಅಯ್ಯೋ ಸದ್ಯ ಬೇಡವಾ ನಾನು ಮನೇಲಿ ಕರ್ಸ್ಕೊತೀನಿ ಇಲ್ಲೇ ಕೊಡ್ತೀಯ ಏನ್ ಬೇಕಿಲ್ಲ ಗೊತ್ತಿಲ್ಲ ಏನೋ ಕೊಡು ಸರಿ ಆಯ್ತು ಇವಾಗ ತಗ ನೀನ್ ಏನ್ ಬೇಕಿಲ್ಲ ಅದನ್ನ ಆಮೇಲೆ ಏನೋ ಕೊಡ್ಪಲೆ ಐತಿ ಈ ಹುಡುಗನ ಹೆಸರು ನಾವು ಗೊತ್ತೇ ಇಲ್ಲ ಫಸ್ಟ್ ನೀನೇ ಹೇಳು ಕೊಡ್ಪಲೆ ನೀನು ಅದನ್ನೇ ಹೇಳ್ತಾ ಒಂದೇ ಅದೇ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅವ್ನಿಗೆ. ಬಾರಿ ಶಾಕಿಂಗ್ ನಾಕಿಂಗ್ ಅಂತ ಅಷ್ಟೇ ಏನು ಕರೆಕ್ಟಾಗಿ ಕೊಡ್ಪಲೆ ಮತ್ತೆ ಹೋಯ್ತು ಪ್ರೀತಿಯಿಂದ ಹೇಳು ಆನ್ ಸ್ಪಾಟ್ ಟಕ ಟಕ ಹೇಳಬೇಕಪ್ಪ ಅರೇಂಜ್ ಮ್ಯಾರೇಜ್ ಆಗಿ ಆನ್ ಸ್ಪಾಟ್ ಟಕ ಟಕ ಹೇಳಿದ್ವಿ ನೀವು ಒಬ್ಬರು ಅರ್ಥ ಅದಲ್ಲ ಇದು ಬೇಗ ಬೇಗ ಹೇಳು ಹೇಳು ಕೊಡ್ಪಲೆ ನೀವು ನೆನ್ಪಿಟ್ಕೋಬೇಕು ಆ ಗ್ಯಾಪ್ ಅಲ್ಲಿ ನೆನ್ಪಿಟ್ಕೋಬೇಕು ಹುಡುಗನ ಸೀನ್ ಡೈರೆಕ್ಟ್ ಹೇಳ್ಬೇಕು ನನ್ನ ಪ್ರೀತಿಯ ಅರಗಿಣಿ ನನ್ನ ಮುದ್ದು ಹೆಂಡತಿ ಶಾಲಿನಿ ಅಯ್ಯೋ ನೋಡಲಿ ಆಕ್ಚುಲಿ ಅವನೇ ಜಗತ್ತಲ್ಲಿ ಇರುತ್ತೆ ಸಾಮಾನ್ಯ ನನ್ನ ಗಂಡನ ಹೆಸರು ಪ್ರದೀಪ ಅಯ್ಯೋ ಸೊ ಅದೆಲ್ಲ ಆದಮೇಲೆ ಹೊಸ್ಗೆ ಹಾಕಬೇಕು ಅಂತ ಡಿಸೈಡ್ ಆಗಿದ್ವಿ ಚೌಟ್ರಿನಲ್ಲೇ. ಮತ್ತು ಮನೆ ಹತ್ರ ಅಂದರೆ ಆಗ್ತಿರ್ಲಿಲ್ಲ, ಲೇಟ್ ಆಗುತ್ತೆ ಅಂತ. ನಮ್ಮ ಕಡೆ ಅಂದರೆ ಹಾಕ್ಲೇಬೇಕು ಅಂತ ಏನಿಲ್ಲ ಮನೆ ಹತ್ರ. ಇವಾಗ ಹೆಣ್ಣಿನ ಕಡೆಯವ್ರು ಹಾಕಿದ್ರೆ ಗಂಡಿನ ಕಡೆಯವ್ರು ಹಾಕ್ತೀವಿ, ಗಂಡಿನ ಕಡೆಯವ್ರು ಹಾಕಿದ್ರೆ ಮತ್ತು ಹೆಣ್ಣಿನ ಕಡೆಯವ್ರು ಹಾಕಬೇಕು. ಸೊ ಅದಕ್ಕೆ ಏನು ಮಾಡಿದ್ರು, ಇಲ್ಲೇ ಚೌಟ್ರಿನಲ್ಲೇ ಒಂದು 11 ಜನ ಮುತ್ತೈದೆಯರು ಆ ಥರ ಎಲ್ಲರೂ ಅರ್ಶಿನ ಕುಂಕುಮ ಇಟ್ವಿ. ಸೊ ಹೊಸ್ಗೆ ಹಾಕೋದು ಅಂದರೆ ಈ ಐಟಮ್ಸ್ ಎಲ್ಲ ಇಟ್ಟು ಎಲ್ಲರೂ ಅರ್ಶಿನ ಕುಂಕುಮ ಇಟ್ಟು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋದಷ್ಟೇ. ಸೊ ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಎಲ್ಲರೂ ಅರ್ಶಿನ ಕುಂಕುಮ ಇಟ್ಟು ಇದು ಮಾಡ್ತಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋಷ್ಟರಲ್ಲಿ ಲೇಟೇ ಆಗಿಬಿಟ್ಟಿತ್ತು. ಇವ್ರದ್ದು ಮುಹೂರ್ತ ಇದ್ದಿದ್ದು ಆಲ್ಮೋಸ್ಟ್ 9:30 to 10:30 ಆ ಟೈಮ್ಗೆ ಇದ್ದಿದ್ದರಿಂದ ಮತ್ತು ಅವ್ರ ಫೋಟೋಸ್ ತೊಗೊಂಡು ಎಲ್ಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನಾವು ಚೌಟ್ರಿಯಿಂದ ಹೊಡೋಷ್ಟರಲ್ಲಿ 2:30 ಆಗೋಗಿತ್ತು ಚೌಟ್ರಿಯಿಂದ ಬಿಡೋಷ್ಟರಲ್ಲಿ. ಬಟ್ ಏನಿವೆ ಚೌಟ್ರಿಯಿಂದ ಮನೆ ಹತ್ರ ಇದ್ದಿದ್ದರಿಂದ ಪರವಾಗಿಲ್ಲ. ಸೊ ಅಲ್ಲಿಂದ ಹೋದ್ವಿ ಎಲ್ಲರೂ ಕಾರಲ್ಲಿ. ಮನೆಗೆ ಹೋಗಿ ಅಲ್ಲಿ ಏನೇನಾಯಿತು, ಅಲ್ಲಿ ಏನೇನು ಮಾಡ್ತೀವಿ ನಾವು ಅನ್ನೋದನ್ನ ಈ ಕ್ಲಿಪ್ಪಿಂಗಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಫುಲ್ ಡೀಟೇಲಾಗಿ ತಾಳಿ ಕಟ್ಟೋದು ಅದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ಇದೇ ಮದುವೆ ಸೀರೀಸ್ ಲಾಸ್ಟ್ ವ್ಲಾಗ್ ಆಗುತ್ತೆ. ಸೊ ಇದನ್ನು ಮಿಸ್ ಮಾಡಿದೆ, ಕೊನೆ ತನಕ ನೋಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು, ಆ್ಯಂಡ್ ನೆಕ್ಸ್ಟ್ ನಾನು ಕೆಲವೊಂದು ವ್ಲಾಗ್ಸ್ ಆಲ್ರೆಡಿ ಇದೆ ಪೆಂಡಿಂಗು. ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರೋ ವ್ಲಾಗ್ಸು ಎಕ್ಸೈಟಿಂಗ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕೀಪ್ ವೆಯ್ಟಿಂಗ್. ಮಿಸ್ ಮಾಡಿದೆ ನನ್ನ ಮುಂದಿನ ವ್ಲಾಗ್ಸ್ನು ಇದೇ ಥರ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಆಲ್ರೆಡಿ 450 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ಹೋಪಿಂಗ್ ಫಾರ್ 500 ಸೂನ್. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆದಷ್ಟು ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಆ್ಯಂಡ್ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನಾವೆಲ್ಲ ಹೇಗೆ ಕಾಣ್ತಿದ್ದೀವಿ, ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ಮದುವೆ ಹೆಣ್ಣು ಗಂಡು ಹೇಗಿದ್ದಾರೆ, ನಾವು ಹೇಗಿದ್ದೀವಿ ಎಲ್ಲನೂ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಆಗಲೇ ಹೇಳ್ದಾಗೆ ನಮ್ಮ ಅಕ್ಕಂದಿರು ನಮ್ಮನ್ನ ನೀವು ನೋಡಿದರೆ, ನನ್ನ ದೊಡ್ಡಕ್ಕ ಅಷ್ಟು ಕವರ್ ಆಗಿಲ್ಲ ವ್ಲಾಗಲ್ಲಿ, ಬಟ್ ಸ್ಟಿಲ್ ನಮ್ಮೆಲ್ಲ ವೀಡಿಯೋಸಲ್ಲಿ ನೋಡಿದ್ದೀರ ನೀವು. ಸೊ ಹೇಗೆ ಕಾಣ್ತಿದ್ದೀವಿ ಏನು ಅಂತ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಅವರ ಅಮ್ಮ ಮನೆ ಕಡೆಯಿಂದ ಮಗಳಿಗೆ ಮರಳು ತುಂಬಿ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಮರಳು ತುಂಬಕ್ಕೆ ಏನೇನು ಹಾಕಬೇಕು ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿ ಆ ಥರ ಅವರು ಶಾಸ್ತ್ರ ಪ್ರಕಾರವಾಗಿ ಮಗಳಿಗೆ ಮರಳು ತುಂಬಿ ಅತ್ತೆ ಮನೆಗೆ ಕಳಿಸ್ಕೊಡ್ತಿದ್ದಾರೆ. ಅದಾದಮೇಲೆ ಒಂದು 9 ಜನ ಮುತ್ತೈದೆಯರಿಗೆ ಅಥವಾ ಬರೋ ಮುತ್ತೈದೆಯರಿಗೆ ಎಲ್ಲರಿಗೂ ಅಲ್ಲಿ ಅವ್ರ ಕಡೆ ಅರ್ಶಿನ ಕುಂಕುಮ ಕೊಟ್ಟರು. ಸೊ ನನಗೂ ಮದುವೆ ಆಗಿರೋದ್ರಿಂದ ನಾನು ಹೋಗಿ ಅರ್ಶಿನ ಕುಂಕುಮ ತೊಗೊಂಡೆ. ಸೊ ಎಲ್ಲ ಮುತ್ತೈದೆಯರಿಗೂ ಅರ್ಶಿನ ಕುಂಕುಮ ಕೊಟ್ಟರು, ಒಬ್ಬರಾದ್ಮೇಲೆ ಒಬ್ಬರಿಗೆ. ಅದಾದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು.
ಸೊ ಅಲ್ಲಿಂದ ಮನೆಗೆ ಬಂದ್ವಿ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಹೇಗಾಯಿತು, ಹೊಸ್ಲು ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ. ಹೊಸ್ಲಿಗೆ ನೀರು ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ಲು ಮೇಲೆ ರಂಗೋಲಿ ಹಾಕಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿದ ಮೇಲೆ ಸೇರೊದ್ದು ಒಳಗೆ ಹೋಗಬೇಕು. ಸೊ ಇದು ನಮ್ಮ ಕಡೆ ನಡೆಯುವಂಥ ಪದ್ಧತಿ. ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೊ ಹೋಗೋಕ್ಕೂ ಮುಂಚೆ ಹುಡುಗ ಅವರ ತಂಗಿ ಏನೇನು ಸವಾಲು ಹಾಕಿದ್ಲು, ಏನೇನು ಪ್ರಶ್ನೆ ಕೇಳಿದ್ಲು ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ತಾ ಇರಿ. ಅವಳು ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಅವಳ ಸವಾಲು ಏನಿತ್ತು, ಏನು ಕೇಳಿದ್ಲು ಅಂತ ನೀವು ಇಲ್ಲಿ ನೋಡ್ಬೋದು. ಎಷ್ಟು ಬೇಕಮ್ಮ? ಸದ್ಯಕ್ಕೆ ಎಷ್ಟಾಗುತ್ತೆ ಅಷ್ಟ್ ನನ್ ಮುಂದಕ್ಕೆ ಕೇಳ್ತೀನಿ. ಕೇಳುದು ಅವ್ರ ಹೆಸರು ಕೇಳ್ಬೇಕು. ನನ್ಗೆ ವರ್ಷಕ್ಕೊಂದ್ಸತಿ ನಮ್ಮ ಅಪ್ಪ ಅಮ್ಮ ಜಾಸ್ತಿ ಇರ್ಬೇಕು. ದುಡ್ಡು ಬಗ್ಗೆ ಕೇಳ್ಬೇಡ. ಯಾವತ್ತು ಈ ವರ್ಷ ಅಲ್ಲ ಈ ವರ್ಷದೊಳಗಡೆ ಎಲ್ಲ ಒಂದು ವರ್ಷದೊಳಗಡೆ ನೀವು ಹೊರಗಡೆ ನನ್ಗೆ ಒಂದ್ ಅಳಿಯನ್ ಕೊಡ್ರಿ. ಏನು ಹೇಳಬೇಕು? ನನ್ ಮಗಳಿಗೆ ಕೊಡ್ತೀರಾ? ಅಷ್ಟೇ ಹಂಗೆ ಕೇಳ್ಬೇಕು. ಯಾಕೆ ನಿನ್ ಮಗ ಅಲ್ವಾ ಅವನು? ಪಕ್ಕ ಕೊಡ್ತೀರಾ? ನಂಬಿಕೆ ಮೇಲೆ ಬಿಡ್ಬೋದಾ? ಅದೇ ನಂಬಿಕೆ ವಿಡಿಯೋ. ಇಲ್ಲಾಂದ್ರೆ ನನ್ನ ಮಾತ್ರ ಬಿಡು. ಯಾಕೆ ನಿಂತ ಮಗನೇ ಅವ್ರಿಗೂ ಮಗುನೇ ಬರಂಗಿರಿ, ಇಬ್ರು ಬರ್ರಿ, ಇಲ್ಲ ಇಬ್ರು ಹೋಗ್ರಿ. ಅಲ್ಲ ಮನ್ಯಾಗ ಒಂದಿಷ್ಟು ಎಲೆ ತೂ ಹಾಲು ಹಾಕೊಂಡು ಬಂದ್ಬಿಟ್ಟು ನೋಡ್ಕೊಂಡು ಆರಾಮಾಗಿ ನಿಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ, ನೀವು ಒಂದಿಷ್ಟು ಹಾಲು ಹಾಕೊಂಡು ಬಾ, ಅವ್ರ ಅಣ್ಣನ ಕಾಲು ತೊಳಿಬೇಕಂತ ಅವಳು. ಅಣ್ಣನ್ ಕಡೆಯಿಂದ ಇಬ್ರು ಕಡೆಯಿಂದನೂ ಸೇಮ್ ಹಸಿ ಅವಳಿಗೆ ಏನ್ ಬೇಕು ಹೇಳೋ ಕೊಡಿಸ್ತೀನಿ ನಾನೇ ಹೇಳ್ತೀನಿ. ಅತ್ತೆ ರಂಗೋಲಿ ನೀವು ಅವನು ಹೇಳ್ಕೊಟ್ಟಿರೋದು ಬೇರೆ ಹೇಳಿ. ಒಡ್ಪು ಅಂದ್ರೆ ನೀವು ಅಲ್ಲಿ ಹೇಳಿದ್ರಲ್ಲ ಅಕ್ಷರದಲ್ಲಿ ಹೇಳ್ಬೇಡಿ, ಸ್ವಲ್ಪ ಚೆನ್ನಾಗಿ ಹೇಳ್ರಿ. ನೀಟಾಗಿ ಸ್ವಂತ ಭುಜ ಏನಿಲ್ವಾ? ಎಲ್ಲ ಐತೆ. ಭಾರ ಜಾಸ್ತಿ ಐತೆ. ಹೇಳ್ರಿ, ಹೇಳಪ್ಪ. ಮುಂದಕ್ಕೆ ಕಟ್ಟಬೇಕು ಕರಿಮಣಿ. ಮುಂದೆ ಕರಿಮಣಿನ ಹಂಗೆ ಮುಂದಕ್ಕೆ ಕಟ್ಟಬೇಕು, ಮುಂದಕ್ಕೆ ಪೋಣಿಸ್ಬೇಕು ಕರಿಮಣಿ. ಇವಾಗ ಬರ್ತಿರೋದು ನನ್ನ ಹೆಂಡತಿ ಶಾಲಿನಿ. ಇವಾಗ ಯೋಚನೆ ಮಾಡಿದ್ರೆ ಸರಿ, ಕವಿತೆ ಏನೋ ಏನಾದ್ರೂ ಒಂದು ಹೇಳ್ಬೇಕು. ನಿಮ್ಮ ಹುಡುಗಂಗೋಸ್ಕರ ಒಂದು ಸಾಂಗ್ ಅನ್ನ ಹೇಳಿ. ಏನಾದ್ರೂ ಒಂದು ಏನ್ ಬೇಕಮ್ಮ? ನೀನ್ ಬೇಕಮ್ಮ ಅಂದಿಲ್ಲ ಅಂದ್ರೆ ಸಾಕು ಇವಾಗ. MD. ಏನ್ ಮಾಡ್ಬೇಕಿದೆ? ಹೇಳಪ್ಪ ಹೋಯ್ತು. 2 ಅವರ್ ಮುಂಚೆ ನಾವು 4 ವರ್ಷ ಇಬ್ರು ಈ ಕಡೆ ಹೇಳಮ್ಮ, ನಾನ್ ಹೇಳಿದ್ದಾಯ್ತಮ್ಮ. ಕವಿತೆ ನೀ ಏನಾದ್ರು ಹೇಳಮ್ಮ, ಅವ್ರು ಒಪ್ಕೊಂಡು ಅಷ್ಟೇ. ಕವಿತೆ ಅಂತ ಹೇಳು. ಕವಿತೆ ಸಾಂಗ್ ಯಾವ್ದನ್ನ ಡೆಡಿಕೇಟ್ ಮಾಡಿ? ಸಾಂಗು ಸಾಂಗ್ ಸಾಂಗು ಯಾಕೆ ಇವ್ರಿಗೆ ಹೇಳ್ಕೊಡ್ತೀಯಾ? ಅಲ್ಲ ನಿಮ್ಗೆ ಹೇಳ್ಕೊಡಕ್ ಬಂದಿಲ್ಲ ಅವರು, ಅವ್ರ ಮೊಮ್ಮಗಳ ಸಪೋರ್ಟ್ ಮಾಡಕ್ ಬಂದವ್ರು ಅವರು. ದೊಡ್ಡ ತಟ್ಟೆ ಕಟ್ಕೊಂಡ್ ಬಾಮ್ಮ. ಕಾಲ್ ಮೇಲೂ ತಿಕ್ಕಿಡು. ಬೆಳಗಂಟೆ ಬಮ್ಮ. ಹಂಗೆ 3 ಹಂಗ ಬಾಮ. ಅಣ್ಣು ತಂಗಿ ಸಂಬಂಧ ಆಲ್ತರ ಇರ್ಬೇಕು ಅಂತ ತಂಗಿ ಹಾನೆ ಕೊಟ್ಟೆ ನಾ ತಂಗಿ ಹಾನಿ ಮಾರಿ ಕೊಟ್ಟೆ ಹಾನಿ ಮಾರಿ ಸೋಸಿ
ಶಿವನಿಗೆ ಸೋಬಾಣಗಳು ಹಂಸ ಪರ್ಮನೆಂಟಾಗಿ ಹಾಲಾಗಿರ್ಬೇಕು ಹಣ್ಣು ತಮ್ಮಿ ಸಂಬಂಧ ಅಂತ ಬಳಿತಾನೆ ಅಷ್ಟೇ ಅಮ್ಮ 3 ಸತಿ ತಿಳ್ತಾನೆ ಇರುವಂತ ಹೌದಾ ತಿಳ್ತೀರಾ ನಮಿಗುಂಟು ಕಸ ಪಲ್ಯ ಕಸಾಲ್ಗಳು ನಮಿಗುಂಟು ಹನುಮರಿ ನಮಿಗುಂಟು ತಡದು ಬರ್ತಾನೆ ಸೋಬಣ ಬನ್ನಿರೆ. ದೇವಸ್ಥಾನದಲ್ಲಿ ಇರುತ್ತೆ ಮಣ್ಣಿನ ದೀಪ ನನ್ನ ಜೀವನದಲ್ಲಿ ಮುಖ್ಯ ನನ್ನ ಗಂಡ ಪ್ರದೀಪ. ಹೇಳ್ಕೊಟ್ಟಿರೋದು ಕಿವಿನಲ್ಲಿ. ಹೌದು ಗಂಡನ ಹೆಸರು ಹೆಂಡತಿ ಹೇಳ್ಬೇಕು, ಹೆಂಡತಿ ಹೆಸರು ಗಂಡನ ಹೆಸರು ಹೇಳ್ಬೇಕು. ನನ್ನ ಹೆಂಡತಿ ಇವ್ರು ಅಂತ ಹೇಳಿ ಕಳಿಸ್ಬೇಕು. ಫುಲ್ ಹೆಸರು ಹೇಳ್ಬೇಕು ನೀವು. ಫುಲ್ ಹೆಸರು ಹೇಳ್ಬೇಕು ನೀವು. ನಾವು ಫುಲ್ ಹೆಸರು ಹೇಳಿ ನಿಮ್ಮ ಹೆಸರಲ್ಲಿ ಅವ್ರ ಹೆಸರನ್ನ ಜೋಡಿಸಿ ಹೇಳ್ಬೇಕು. ನಾನು ಶಾಲಿನಿ ಪ್ರದೀಪ ಒಳಗಡೆ ಬರ್ತಿದೀವಿ ಬಿಡಿ ಅಂತ ದಾರಿ ಬಿಡಿ ಅಂತ ಹೇಳ್ಬೇಕು. ಹಂಸ ಅವ್ರಿಬ್ರ ಹೆಸರು ಕೇಳು. ನೀವು ನಿಮ್ಮ ಹೆಸರು ಫಸ್ಟ್ ಹೇಳಿ, ಅವ್ರ ಹೆಸರು ಹೇಳಿ. ನಾನು ಪ್ರದೀಪ್ ಶಾಲಿನಿ ಬರ್ತಾ ಇದೀವಿ, ಜಾಗ ಬಿಡಿ. ನನ್ನ ಹೆಂಡತಿ ನನ್ನ ಹೆಂಡತಿ ಪ್ರದೀಪ್ ಶಾಲಿನಿ ಜೊತೆ ಬರ್ತಾ ಇದೀವಿ, ಜಾಗ ಬಿಡಿ. ಶಾಲಿನಿ ಪ್ರದೀಪ್ ಅಷ್ಟೇ. ಪಾಪ ಬಿಡಿ ಕೊನೆಗೂ. ಇಟ್ಬಿಟ್ಟು ಜೋರಾಗಿ ಓದಿ ಅಲ್ಲ ಮತ್ತೆ ಅದಕ್ಕೆ ಜೋರಾಗಿ ಓದಿಬೇಕು, ಎಷ್ಟು ಆಗುತ್ತೆ ಅಷ್ಟು. ಅಕ್ಕ ಅಲ್ಲಿ ಹೋಗಿಬಿಟ್ಟತ್ತು.